ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ನೋಟಿಸ್ ಮೇಲೆ ನೋಟಿಸ್ ಅನ್ನು ಕೊಟ್ಟರೂ ಕೂಡ ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಹಾಗಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ನೀಡಲಿಕ್ಕೆ ಎಸ್ಐಟಿ ಓಡಾಟವನ್ನು ನಡೆಸ್ತಾ ಇದೆ. ಇತ್ತ ಸಿಬಿಐನಿಂದ ಬಾರದ ಸಕಾರಾತ್ಮಕ ಸ್ಪಂದನೆ. ಬ್ಲೂ ಕಾರ್ನರ್ ನೋಟಿಸ್ ಅನ್ನು ನೀಡಲಿಕ್ಕೆ ಸಂಕಷ್ಟ ಎದುರಾಗಿದೆ. ಎಸ್ಐಟಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಳಿಕ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವಂತಹ ಸಾಧ್ಯತೆ. ಬ್ಲೂ ಕಾರ್ನರ್ ಜಾರಿಗೂ ಮುನ್ನವೇ ಪ್ರಜ್ವಲ್ ರಾಜ್ಯಕ್ಕೆ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ನೋಡಿ, ಬ್ಲೂ ಕಾರ್ನರ್ ನೋಟಿಸ್ ಅಂದ್ರೆ ಇದು ಹೊರದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಆರೋಪಿಯ ಚಲನವಲನವನ್ನ ಗಮನಿಸುವ ಒಂದು ನೋಟಿಸ್ ಆಗಿರುವಂಥದ್ದು. ಈಗಾಗಲೇ ಲುಕೌಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ಈಗ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಬಟ್ ಅದು ಸಿಬಿಐ ಇಂದ ಆಗಬೇಕಾದಂತಹ ಕೆಲಸ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಈ ವಿಚಾರವನ್ನು ಎಸ್ಐಟಿ ಅಧಿಕಾರಿಗಳು ತಲುಪಿಸುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಸಂಬಂಧಪಟ್ಟಂತೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈ ಪ್ರಕರಣದಲ್ಲಿ ಈಗ ಬ್ಲೂ ಕಾರ್ನರ್ ನೋಟಿಸ್ ವಿಚಾರ ವ್ಯಾಪಕ ಸದ್ದನ್ನ ಮಾಡ್ತಾ ಇದೆ. ಈ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡುವ ಮೊದಲೇನೆ ರಾಜ್ಯಕ್ಕೆ ಏನಾದ್ರೂ ಬರಬಹುದಾ ಪ್ರಜ್ವಲ್ ರೇವಣ್ಣ ಅವರು? ಆ ರೀತಿ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಈ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ಪ್ರೇಮ. ಯಾಕಂದ್ರೆ ಇದುವರೆಗೂ ಕೂಡ ಆತ ವಾಪಸ್ ಬರುವಂತ ವಿಚಾರವನ್ನ ಎಲ್ಲೂ ಕೂಡ ಪ್ರಸ್ತಾಪನ ಮಾಡಿಲ್ಲ. ಕೇವಲ 7ನೇ ತಾರೀಕು ಆದ ನಂತರ ಅಷ್ಟೇ ಬರ್ತೀನಿ ಅನ್ನೋದ್ರ ಬಗ್ಗೆ ಒಂದು ವಕೀಲರ ಮೂಲಕ ಒಂದು ಸಂದೇಶವನ್ನ ಕಳಿಸಿದ್ರು. ಆದ್ರೆ ಇದುವರೆಗೂ ಕೂಡ ಅದ್ರ ಬಗ್ಗೆ ಸ್ಪಷ್ಟತೆಗಳು ಎಲ್ಲೂ ಕೂಡ ಬರ್ತಾ ಇಲ್ಲ. ಆದ್ರೆ ಬ್ಲೂ ಕಾರ್ನರ್ ನೋಟಿಸ್ ವಿಚಾರವಾಗಿ ಈಗ ಎಸ್ಐಟಿ ಮತ್ತು ಸಿಬಿಐ ನಡುವೆ ಒಂದಷ್ಟು ಸಣ್ಣ ಮಟ್ಟದ ಜಟಾಪಟಿ ನಡೀತಾ ಇದೆ. ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳು ಡಿಜಿ ಅವರ ಮೂಲಕ ಬ್ಲೂ ಕಾರ್ನರ್ ನೋಟಿಸ್ಗೆ ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ಆದ್ರೆ ಸಿಬಿಐ ಕಡೆಯಿಂದ ಯಾವುದೇ ರೀತಿಯ ರೆಸ್ಪಾಂಡ್ ಕೂಡ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಯಾಕಂದ್ರೆ ಬ್ಲೂ ಕಾರ್ನರ್ ನೋಟಿಸ್ ನ ಉದ್ದೇಶ ಆತ ಯಾವ ದೇಶದಲ್ಲಿದ್ದಾನೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಈ ಬ್ಲೂ ಕಾರ್ನರ್ ನೋಟಿಸ್ ನ ಜಾರಿ ಮಾಡುವಂಥದ್ದು. ಆ ಹಿನ್ನೆಲೆಯಲ್ಲಿ ಅದು ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋ ಪ್ರಯತ್ನಗಳಿಗೆ ಎಸ್ಐಟಿ ಅಧಿಕಾರಿಗಳು ಸಿಬಿಐ ನ ಮೊರೆ ಹೋಗ್ತಾ ಇದಾರೆ. ಆದ್ರೆ ಸಿಬಿಐ ಯಾವುದೇ ರೀತಿಯ ಸ್ಪಷ್ಟತೆಯನ್ನ ಕೊಡ್ತಾ ಇಲ್ಲ. ಜೊತೆಗೆ ಅದಕ್ಕೆ ರೆಸ್ಪಾಂಡ್ ಅನ್ನ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರೇ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರೆಯುವಂತ ಸಾಧ್ಯತೆಗಳಿದಾವೆ. ಪತ್ರವನ್ನ ಬರೆದು ಮನವಿಯನ್ನ ಮಾಡುವಂತ ಸಾಧ್ಯತೆಗಳು. ಯಾಕಂದ್ರೆ ಡಿಜಿ ಅವರು ಬರೆದಂತ ಪತ್ರಕ್ಕೆ ಇದು ಕೂಡ ಸಕಾರಾತ್ಮಕ ಸ್ಪಂದನೆಗಳು ಸಿಗದಿರೋ ಹಿನ್ನೆಲೆಯಲ್ಲಿ ಈ ಏನು ಆಯ್ಕೆಯನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇರುವಂತ ಸಾಧ್ಯತೆಗಳಿರುವಂತದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.